ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 22ನೇ ಸಂಚಿಕೆಯಲ್ಲಿ ಕಾಲಗಳ ನಂತರ ಕಾರಂತರನ್ನು ಕಂಡಾಗ ಎನ್ನುವ ವಿಷಯದ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಲಿದ್ದಾರೆ ಲೇಖಕರಾದ ಮುಸ್ತಾಕ್ ಹೆನ್ನಾ ಬೈಲ್. ರೇಡಿಯೋ ಮಣಿಪಾಲದ ಕೇಳುಗರಿಗೆ ನನ್ನ ನಮಸ್ಕಾರ. ಇಂದು ಕಾರಂತಯಾನ ಮಾಲಿಕೆಯಲ್ಲಿ ನಾನು ಶಿವರಾಮ ಕಾರಂತರನ್ನು ಕಾಲಗಳ ನಂತರ ಕಂಡಾಗ ನಾವು ಹೇಗೆ ಗ್ರಹಿಸಿದ್ದೇವೆ ಎನ್ನುವುದನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹುಶಃ ತಮಗೆಲ್ಲ ಗೊತ್ತಿರಬಹುದು, ಶಿವರಾಮ ಕಾರಂತರು ಒಬ್ಬ ಜಾಗತಿಕ ಸಾಹಿತಿ ಅಂತಲೇ ಹೇಳಬಹುದು. ಅವರ ಕಾಲಘಟ್ಟದಲ್ಲಿ ಎಲ್ಲರೂ ಅವರ ಒಡನಾಟದೊಂದಿಗೆ, ಅವರೊಂದಿಗಿನ ಒಂದು ಸಹಚರ್ಯದೊಂದಿಗೆ, ಮತ್ತೆ ಅವರೊಂದಿಗಿನ ಒಂದು ಬದುಕಿನ ಅನುಭವದೊಂದಿಗೆ ಅವರನ್ನ ಸಮಾಜದ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಆದರೆ ನಾವು ಈ ಪೀಳಿಗೆಯವರು ಅವರ ಕಾಲಗಳ ನಂತರ ಅವರ ಕಾದಂಬರಿಗಳನ್ನ, ಅವರ ಲೇಖನಗಳನ್ನ, ಅವರ ಹೋರಾಟಗಳನ್ನ, ಅವರ ವಿಚಾರಗಳನ್ನ ಓದಿದ ನಂತರ ನಮ್ಮ ಗ್ರಹಿಕೆಯಲ್ಲಿ ಅವರು ಹೇಗೆ ಮೂಡಿ ಬರ್ತಾರೆ ಎನ್ನುವುದನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಶತಶತಮಾನಗಳಿಂದ ಪರಂಪರೆಯ ಸೋಗಿನಲ್ಲಿ ಸ್ಥಾಪಿತಗೊಂಡ ಹಲವಾರು ಸಾಮಾಜಿಕ ವಿಕೃತಿ ಮತ್ತು ವ್ಯಸನಗಳಿಗೆ ಕೋಟ ಶಿವರಾಮ ಕಾರಂತರು ತಮ್ಮ ಬದುಕಿನುದ್ದಕ್ಕೂ ತೋರಿದಷ್ಟು ಸಶಕ್ತ ಪ್ರತಿರೋಧವನ್ನು ಕಾಲಾತೀತವಾದ ಸಾಹಿತ್ಯ ಲೋಕದಲ್ಲಿ ಬೇರೆ ಯಾರೂ ತೋರಿಲ್ಲ ಎಂಬುದು ಸತ್ಯ. ತಮ್ಮ ಸಾಹಿತ್ಯ ಮತ್ತು ಹೋರಾಟಗಳ ಮೂಲಕ ಒಂದು ದೊಡ್ಡ ಜನಸಮೂಹವನ್ನು ಆಧುನಿಕ ಜಗತ್ತಿನೊಂದಿಗೆ ಬೆರೆಯುವ ಮತ್ತು ಬದುಕುವ ಪಾಠವನ್ನು ಅವರು ಕಲಿಸಿದರು. ಕಾರಂತರು ಸಾಹಿತ್ಯ ಲೋಕದಲ್ಲಿ ಪ್ರವರ್ಧಮಾನಕ್ಕೆ ಬರುವವರೆಗೂ ಬದುಕಿನ ಅದೆಷ್ಟೋ ಪಾತ್ರಗಳು ಸೂಕ್ತ ಪ್ರಾತಿನಿಧ್ಯ ಮತ್ತು ಪರಿಚಯದ ಕೊರತೆಯಿಂದ ಬಳಲುತ್ತಿದ್ದವು. ಮೇಲ್ವರ್ಗದ ಸಮುದಾಯದಲ್ಲಿ ಹುಟ್ಟಿದ ಸಾಹಿತಿಯಾಗಿ ತಳವರ್ಗದ ಭಾವನೆ ಮತ್ತು ಭಿನ್ನತೆಯನ್ನು ಅವರಷ್ಟು ಅರಿತವರು ಮತ್ತೊಬ್ಬರಿಲ್ಲ. ಈ ಅರಿವಿನ ಹಿಂದೆ ಒಂದು ದೊಡ್ಡ ಅಧ್ಯಯನವೇ ಇದ್ದರೂ ಅದನ್ನು ಸಮಾಜದ ಮುಂದೆ ಪ್ರಸ್ತುತಪಡಿಸುವ ಕಾರಣದ ಹಿಂದೆ ದಮನಿತರು ಮತ್ತು ಶ್ರಮಿಕರ ಬದುಕನ್ನು ಹಸನಾಗಿಸುವ ಒಂದು ಸದುದ್ದೇಶವಿತ್ತು. ಕಾರಂತರ ಸಾಹಿತ್ಯ ಮತ್ತು ಹೋರಾಟದ ಮೂಲಕ ಅದು ತಕ್ಕ ಮಟ್ಟಿಗೆ ಸಾಧ್ಯವಾಗಿದ್ದು ಕೂಡ ಹೌದು. ಚೋಮನ ದುಡಿ ಕಾದಂಬರಿಯಲ್ಲಿ ಚೋಮನ ದುರಂತ ಬದುಕನ್ನು ಅವರು ಪರಿಚಯಿಸುವ ಪರಿಯ ಅನನ್ಯತೆಯಲ್ಲಿ ತಳವರ್ಗದ ಬದುಕಿನ ಕುರಿತಾಗಿನ ಅನುಕಂಪವನ್ನು ವ್ಯಾಪಕವಾಗಿಸಿದ ಹಿರಿಮೆಯ ಪಾಲೇ ದೊಡ್ಡದು.
ಅಕ್ಷರಗಳಲ್ಲಿ ಅಸಾಧಾರಣವಾಗಿ ಮೂಡಿಬಂದ ಇಂತಹ ಅನುಕಂಪವೇ ತಳವರ್ಗದವರನ್ನು ಉಳಿದ ವರ್ಗಗಳು ಮುಖ್ಯವಾಹಿನಿಯಲ್ಲಿ ಬಯಸುವಂತೆ ಪ್ರೇರೇಪಿಸಿದ್ದನ್ನು ಅಲ್ಲಗಳೆಯಲಾಗದು. ಕಾರಂತರು ಅದೆಂಥ ಪ್ರಭಾವಿ ಸಾಹಿತಿ ಎಂದು ಸಾರಲು ಅದೊಂದೇ ಕಾದಂಬರಿಯ ಅಕ್ಷರಗಳು ಓದುಗರು ಮತ್ತು ವೀಕ್ಷಕರ ಮನದೊಳಗೆ ಮೂಡಿಸಿದ ಸುಪ್ತ ಸಂಚಲನ ಹಾಗೂ ಸೂಸಿದ ಸಂವೇದನೆ ಸೂಕ್ಷ್ಮತೆಗಳೇ ಸಾಕು. ಸಮಾಜ ಮತ್ತು ಪರಿಸರಗಳ ವಿಚಾರ ಬಂದಾಗ ಪರಿಣಾಮಗಳ ಪರಿವೇ ಇಲ್ಲದೆ ವ್ಯವಸ್ಥೆಗಳಿಗೆ ಎದೆಯೊಡ್ಡಿ ನಿಂತು ತೋರುವ ಪ್ರತಿರೋಧ ಅವರೊಬ್ಬ ಜೀವಪರ ಸಾಹಿತಿ ಎಂಬುದನ್ನು ಜಗತ್ತಿಗೆ ಸಾರಿ ಸಾರಿ ಹೇಳುತ್ತಿತ್ತು. ಹೀಗಾಗಿ ಕಾರಂತರು ನನಗೂ ಸೇರಿದಂತೆ ಪ್ರತಿಯೊಬ್ಬ ಅಧ್ಯಯನಶೀಲರ ಪಾಲಿಗೆ ಒಬ್ಬ ನೆಚ್ಚಿನ ಸಾಹಿತಿ. ಬರೀ ಕನ್ನಡ ಸಾಹಿತ್ಯ ಮಾತ್ರ ಅಲ್ಲ, ಭಾರತೀಯ ಮತ್ತು ಜಾಗತಿಕ ಸಾಹಿತ್ಯದ ಸಣ್ಣ ಪರಿಚಯ ಹೊಂದಿದ್ದರೂ ಕಾರಂತರಂತ ಒಬ್ಬ ಕ್ರಿಯಾಶೀಲ ಮತ್ತು ವರ್ಣರಂಜಿತ ವ್ಯಕ್ತಿತ್ವದ ಸಾಹಿತಿ ವಿರಳ ಎನ್ನುವುದು ಕಂಡುಬರ್ತದೆ. ಬಹುಶಃ ಜಾಗತಿಕ ಸಾಹಿತ್ಯ ಮತ್ತು ಕಲೆಯ ಭಿನ್ನ ಭೂಮಿಕೆಗಾಗಿ 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಆಂಗ್ಲ ನಾಟಕಕಾರ ಸಾಹಿತಿ ಜಾರ್ಜ್ ಬರ್ನಾರ್ಡ್ ಶಾ ನಂತರ ಧರ್ಮ, ಸಮಾಜ, ಸಮುದಾಯ, ಪರಿಸರ ಮತ್ತು ರಾಜಕಾರಣದ ಮೇಲೆ ನಿರಂತರ ಪ್ರಭಾವ ಬೀರಿದ ಮತ್ತೊಂದು ವ್ಯಕ್ತಿತ್ವವಿದ್ದರೆ ಅದು ಕೋಟ ಶಿವರಾಮ ಕಾರಂತರು ಮಾತ್ರ. ಜಾಗತಿಕ ಸಾಹಿತಿಯಾಗುವುದರ ಹೊರತಾಗಿಯೂ ಬರ್ನಾರ್ಡ್ ಶಾ ಕೂಡ ಇಷ್ಟು ಭಿನ್ನ ಭೂಮಿಕೆ ನಿಭಾಯಿಸಿಲ್ಲ. ಆದರೆ ರಾಜಕಾರಣದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದ ಮತ್ತು ಸುತ್ತಮುತ್ತಲಿನ ಸಾಂಪ್ರದಾಯಿಕ ವ್ಯವಸ್ಥೆಗಳನ್ನು ಗಂಭೀರವಾಗಿ ಪರಿಗಣಿಸದ ನಿಷ್ಠುರ ವ್ಯಕ್ತಿತ್ವದಿಂದಾಗಿ ಕಾರಂತರು ತಮ್ಮ ಪ್ರತಿಭೆಗೆ ಪೂರಕವಾದ ವಾತಾವರಣ ಹಾಗೂ ಅರ್ಹವಾಗಿಯೇ ದಕ್ಕಬೇಕಾದ ಜಾಗತಿಕ ವಿಸ್ತಾರವನ್ನು ಪಡೆದುಕೊಳ್ಳಲಿಲ್ಲ ಎನ್ನುವುದನ್ನು ಸುಲಭವಾಗಿ ಗುರುತಿಸಬಹುದು. ಒಬ್ಬ ಜಾಗತಿಕ ಮಟ್ಟದ ಸಾಹಿತಿಯಾಗುವ ಎಲ್ಲ ಗುಣ ಮತ್ತು ಪ್ರತಿಭೆಗಳು ಅವರಲ್ಲಿ ಇರಬೇಕಾದ್ದಕ್ಕಿಂತ ತುಸು ಹೆಚ್ಚೇ ಇದ್ದವು. ಶತಶತಮಾನಗಳಿಂದ ಪರಂಪರೆ ಸಂಸ್ಕೃತಿಗಳ ಹೆಸರಿನಲ್ಲಿ ಧರ್ಮದ ಗುರಾಣಿಯ ಹಿಂದೆ ಅಡಗಿಕೊಂಡು ಸದ್ದು ಮಾಡುತ್ತಿದ್ದ ಮೇಲು ಕೀಳಿನ ತಾರತಮ್ಯದ ಮೇಲೆ ಕಾರಂತರು ತಮ್ಮ ಬದುಕಿನುದ್ದಕ್ಕೂ ಪ್ರಹಾರಗೈಯುತ್ತಲೇ ಇದ್ದರು. ಇದಕ್ಕಾಗಿ ಅವರು ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು. ಅವರ ಸರ್ವಾಂಗೀಣ ಸೇವೆಯಿಂದ ಪ್ರಭಾವಿತಗೊಂಡ ಮತ್ತು ಫಲಾನುಭವಿಯಾದ ವರ್ಗವೂ ಕೂಡ ಕಾರಂತರ ಕಷ್ಟ ಕಾಲಗಳಲ್ಲಿ ಕಾರಣಗಳನ್ನು ಕಟ್ಟಿಕೊಂಡು ಅಂತರವನ್ನೇ ಕಾಯ್ದುಕೊಂಡುದು ದೊಡ್ಡ ದುರಂತ. ಕಾರಂತರ ಸಾಹಿತ್ಯದಲ್ಲಿ ರೋಮ್ ಹತ್ತಿ ಉರಿಯುವಾಗ ಪಿಟೀಲು ನುಡಿಸುತ್ತಿದ್ದಂಥ ನಿರ್ಲಿಪ್ತ ಮತ್ತು ನಿಸ್ತೇಜ ಭಾವ ಕಾಣಲು ಎಂದಿಗೂ ಸಾಧ್ಯವಿಲ್ಲ. ಶತಮಾನಗಳಿಂದ ಜಡ್ಡುಗಟ್ಟಿದ ಜಡಪ್ರಜ್ಞೆಯನ್ನು ಬಡಿದೆಬ್ಬಿಸುವುದು ಅಲ್ಲದೆ ಸಮಾಜವನ್ನು ಹೊಸ ಆಲೋಚನೆಗಳಿಗೆ ಒಡ್ಡುವುದೇ ಕಾರಂತರ ಕಾದಂಬರಿಗಳ ವೈಶಿಷ್ಟ್ಯತೆ. ಒಂದೊಮ್ಮೆ ಶಿವರಾಮ ಕಾರಂತರ ಕೃತಿಗಳು ಜಾಗತಿಕ ಭಾಷೆಗಳಲ್ಲಿ ಸಶಕ್ತವಾಗಿ ಭಾಷಾಂತರಗೊಂಡು ಕನಿಷ್ಠ ಪ್ರಸರಣದ ವ್ಯವಸ್ಥೆ ಹೊಂದಿದ್ದರೂ ಜಾಗತಿಕ ವಲಯದಲ್ಲಿ ಸಾಹಿತ್ಯಕ್ಕಾಗಿ ನೀಡಲ್ಪಡುವ ಅಷ್ಟೂ ಪ್ರಮುಖ ಪ್ರಶಸ್ತಿ ಮತ್ತು ಪುರಸ್ಕಾರಗಳಿಗೆ ಪರಿಗಣಿಸಲ್ಪಡುತ್ತಿದ್ದವು ಎಂಬುದು ನಿರಾಕರಿಸಲಾಗದ ಸತ್ಯ. ಆದರೆ ಸಮರ್ಪಕವಾದ ಭಾಷಾಂತರದ ಕೊರತೆ ಮತ್ತು ಜಾಗತಿಕವಾದ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಗಳಿಗೆ ಹೊಂದಿಕೊಳ್ಳದೆ ವಸ್ತುನಿಷ್ಠತೆಯನ್ನು ಮೆರೆದದ್ದು ಅವರ ಕೃತಿಗಳ ಅಂತಾರಾಷ್ಟ್ರೀಯ ಪರಿಗಣನೆಗಳಿಗೆ ತೊಡಕಾಯಿತು ಎಂದೇ ಹೇಳಬಹುದು. ಅವರ ಕೃತಿಗಳಾದ ಚೋಮನ ದುಡಿ, ಮೈಮನಗಳ ಸುಳಿಯಲ್ಲಿ, ಕುಡಿಯರ ಕೂಸು ಮುಂತಾದವುಗಳ ಕಥೆ, ಪಾತ್ರ, ಪ್ರಸ್ತುತಿ ಮತ್ತು ಸಂದೇಶಗಳು ವಾಸ್ತವ ಪ್ರಪಂಚದ ಪ್ರಜ್ಞೆ ಹಾಗೂ ವಿಚಾರಗಳಿಂದ ಎಲ್ಲಿಯೂ ಕೂಡ ಕಳಚಿಕೊಳ್ಳದೆ ವೈಚಾರಿಕ ನೆಲೆಗಟ್ಟಿನಲ್ಲಿ ಇಡೀ ಸಮಾಜವನ್ನು ಬದಲಾವಣೆಗಾಗಿ ಪ್ರೇರೇಪಿಸುತ್ತವೆ. ಅವರ ಕಾದಂಬರಿಯಲ್ಲಿನ ಪ್ರತಿಯೊಂದು ವಿಚಾರವೂ ಓದುಗನನ್ನು ಪ್ರಚೋದಿಸದೆ ಚಿಂತನೆಗೆ ಹಚ್ಚುತ್ತವೆ. ಕಾರಂತರ ಉಪಸ್ಥಿತಿ, ಪ್ರಭಾವ ಮತ್ತು ಹೋರಾಟದ ಕಾಲಘಟ್ಟದಲ್ಲಿ ಕರ್ನಾಟಕದ ರಾಜಕಾರಣ, ಸಮಾಜ ಮತ್ತು ಸಾಹಿತ್ಯದ ಮೇಲೆ ಅವರ ಪ್ರಭಾವ ಗಣನೀಯ ಪ್ರಮಾಣದಲ್ಲಿತ್ತು. ಆ ಕಾಲಕ್ಕೆ ಅವರನ್ನು ನಿರಾಕರಿಸುವುದು ಮತ್ತು ನಗಣ್ಯವಾಗಿಸುವುದು ಸರ್ಕಾರವೂ ಸೇರಿದಂತೆ ಯಾವ ವ್ಯವಸ್ಥೆಗಳಿಗೂ ಅಷ್ಟು ಸುಲಭವಾಗಿ ಇರಲಿಲ್ಲ. ಕಾರಂತರ ಕಾಲದ ನಂತರ ಈಗಿರುವ ಧರ್ಮ ರಾಜಕಾರಣ, ವ್ಯಾಪಕ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಅವರ ಉಪಸ್ಥಿತಿಯಲ್ಲಿ ಈ ಪ್ರಮಾಣದಲ್ಲಿ ಅಸಾಧ್ಯವಾಗಿತ್ತು. ಕಾರಂತರನ್ನು ವೈಯಕ್ತಿಕವಾಗಿ ಇಷ್ಟಪಡದವರು ಕೂಡ ಅವರ ವಿಚಾರವನ್ನು ಒಪ್ಪುತ್ತಿದ್ದರು. ವೃತ್ತಿ ಮತ್ತು ಸಮುದಾಯಗಳನ್ನು ವಸ್ತು ವಿಷಯವಾಗಿಸಿ ಅವರು ಪ್ರಸ್ತುತಪಡಿಸುತ್ತಿದ್ದ ವಿವೇಕ ಹಾಗೂ ವಿಶಿಷ್ಟತೆಗಳು ಶತಶತಮಾನಗಳ ಕೆಟ್ಟ ಸಂಪ್ರದಾಯಗಳನ್ನು ತೊಡೆದು ಹಾಕಿ ಸಮಸಮಾಜದ ಕನಸುಗಳಿಗೆ ಹೊಸ ಭಾಷ್ಯ ಮುನ್ನುಡಿಯನ್ನು ಬರೆದವು. ಸೀಮಾತೀತವಾದ ಸಾಹಿತ್ಯ ಲೋಕದಲ್ಲಿ ಕಾರಂತರ ಉಪಸ್ಥಿತಿಯಷ್ಟು ಪ್ರಭಾವಿ ಮತ್ತು ಪರಿಣಾಮಕಾರಿ ಉಪಸ್ಥಿತಿ ಕಾಲಾತೀತವಾಗಿ ಅತಿ ವಿರಳ. ರಾಜಕೀಯ, ಸಾಮಾಜಿಕ, ಸಾಮುದಾಯಿಕ, ಸಾಂಸ್ಕೃತಿಕ ಮತ್ತು ಪರಿಸರ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಬಲ ಭೂಮಿಕೆ ನಿಭಾಯಿಸಿ ಸಮಾಜದ ಎಲ್ಲ ವರ್ಗದವರನ್ನು ತಲುಪಿದ ಸಾಹಿತ್ಯ ಲೋಕದ ಸವ್ಯಸಾಚಿ ಅಂದರೆ ಅದು ಕೋಟ ಶಿವರಾಮ ಕಾರಂತರೇ. ಪರಿಸರದ ಕುರಿತಾದ ಅವರ ಹೋರಾಟ ಇಡೀ ಲೋಕ ಮೆಚ್ಚುವಂಥದ್ದು. ಪರಿಸರದ ಕುರಿತಾಗಿ ಅವರು ಹೋರಾಡಿದ್ದು ತಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿ ಎಂಬುದು ಗಮನಾರ್ಹ ಸಂಗತಿ. 1970, 80, 90ರ ದಶಕದಲ್ಲಿ
ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಹೊಸ ಹೊಸ ಉದ್ಯಮಗಳು ಮತ್ತು ಅಣು ಉಷ್ಣ ಅನಿಲ ಸ್ಥಾವರಗಳು ಉದ್ಯೋಗಾವಕಾಶ ಮತ್ತು ಪ್ರಗತಿಯ ಆಮಿಷಗಳನ್ನೊಡ್ಡಿ ಸ್ಥಾಪನೆ ಮಾಡಲು ರಾಜಕೀಯದೊಳಗಿನ ಬಂಡವಾಳಶಾಹಿ ಶಕ್ತಿಗಳು ಹವಣಿಸಿದವು. ಅಂಥವುಗಳ ಸ್ಥಾಪನೆಗಳಿಂದ ಪರಿಸರ ಮತ್ತು ಜೀವ ವೈವಿಧ್ಯತೆಗೆ ಉಂಟಾಗುವ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಜನರಿಗೆ ಏನೂ ತಿಳಿದಿರಲಿಲ್ಲ. ಆದರೆ ಕಾರಂತರು ಹೊರದೇಶಗಳಿಂದ ಅದರ ಕುರಿತಾದ ಮಾಹಿತಿ ಭರಿತ ಪುಸ್ತಕಗಳನ್ನು ತರಿಸಿಕೊಂಡು ನಿರಂತರ ಅಧ್ಯಯನ ಮಾಡಿ ಸಾರ್ವಜನಿಕರಿಗೆ ಅದರಿಂದಾಗುವ ತಕ್ಷಣದ ಮತ್ತು ದೂರಗಾಮಿ ಪರಿಣಾಮಗಳ ಕುರಿತು ಎಚ್ಚರಿಸಿದರು. ಪರಿಸರ ಮತ್ತು ಜೀವ ಸ್ವಾಸ್ಥ್ಯ ಕಾಪಾಡಲು ಸ್ವತಃ ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು ಕಾರಂತರು. ಅದೆಷ್ಟೇ ತಾತ್ವಿಕ ಗಟ್ಟಿತನ ಮತ್ತು ಸೈದ್ಧಾಂತಿಕ ಬದ್ಧತೆ ಹೊಂದಿರುವ ವ್ಯಕ್ತಿಯೇ ಆದರೂ ತಮ್ಮ ಬದುಕಿನ ಇಳಿ ವಯಸ್ಸುಗಳಲ್ಲಿ ಇಂಥ ಪರಿಣಾಮಕಾರಿ ಹೋರಾಟಗಳಿಗೆ ಇಳಿಯುವುದಿಲ್ಲ. ಆದರೆ ಕಾರಂತರು ತಮ್ಮ ಬದುಕಿನ ಕೊನೆಯವರೆಗೂ ಪರಿಸರದ ಕುರಿತಾದ ಕಾಳಜಿಯನ್ನು ದೊಡ್ಡ ಮಟ್ಟದಲ್ಲಿ ಮೆರೆದರು. ತಮ್ಮ ಮಾತು, ಕೃತಿ, ಕಾರ್ಯಗಳ ಮೂಲಕ ಜ್ಞಾನ ಮತ್ತು ಜೀವ ಪ್ರಪಂಚಕ್ಕೆ ಒಂದು ದೊಡ್ಡ ಪೀಠ ಒದಗಿಸಿದರು. ಅಕ್ಷರ ಹೋರಾಟಗಳ ಮೂಲಕ ಅವರು ಒದಗಿಸಿದ ಪೀಠಕ್ಕೆ ಪ್ರತಿಯಾಗಿ ಒಲಿದು ಬಂದ ಜ್ಞಾನಪೀಠ ಪ್ರಶಸ್ತಿ ಅದೆಷ್ಟೋ ಸಣ್ಣದಾಗಿಯೇ ಕಾಣುತ್ತದೆ. ಕಾರಂತರು ಪರಿಸರದ ಕುರಿತು ಕಾಳಜಿ ವ್ಯಕ್ತಪಡಿಸುವ ಮತ್ತು ಹೋರಾಟಗಳನ್ನು ಸಂಘಟಿಸುವ ಮುಂಚೆ ಬಂಡವಾಳಶಾಹಿ ಶಕ್ತಿಗಳು ಸ್ಥಾಪಿಸುವ ಉದ್ದಿಮೆ ಅಥವಾ ಕಾರ್ಖಾನೆಗಳು ಅಂಥ ಶಕ್ತಿಗಳ ಜನ್ಮಸಿದ್ಧ ಹಕ್ಕಿನಂತಿದ್ದವು. ಯಾರೂ ಕೂಡ ಪ್ರತಿರೋಧ ತೋರುತ್ತಿರಲಿಲ್ಲ. ಮಾತ್ರವಲ್ಲ, ಜನಮಾನಸಕ್ಕೆ ಅಂತಹ ಪ್ರಜ್ಞೆಯೂ ಕೂಡ ಇರಲಿಲ್ಲ. ಆದರೆ ಕಾರಂತರು ಪರಿಸರದ ಕುರಿತಾಗಿ ಮೂಡಿಸುತ್ತಿದ್ದ ಜಾಗೃತಿ ಮತ್ತು ಜ್ಞಾನ ಅವರನ್ನು ನಡೆದಾಡುವ ಪರಿಸರ ವಿಶ್ವವಿದ್ಯಾನಿಲಯವನ್ನಾಗಿಸಿದ್ದು ಸುಳ್ಳಲ್ಲ. ಪರಿಸರಕ್ಕೆ ಪೂರಕವಾದ ಸ್ಥಾಪನೆಗಳ ಕುರಿತು ಕಾರಂತರ ಪ್ರಭಾವಲಯದಲ್ಲಿದ್ದ ವ್ಯಾಪ್ತಿಯಲ್ಲಿ ಬಂಡವಾಳಶಾಹಿ ಶಕ್ತಿಗಳಿಗೆ ಎಚ್ಚರಿಕೆಯ ಹೆಜ್ಜೆ ನೀಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ರಾಜ್ಯದಲ್ಲಿ ಮೂಡಿಬರುತ್ತಿದ್ದ ಕಾರಂತರ ಪರಿಸರ ಕಾಳಜಿಯ ಕುರಿತಾದ ಹೋರಾಟ ಮತ್ತು ನಿಲುವುಗಳು ದೇಶದ ಇತರ ರಾಜ್ಯಗಳ ಮನಸ್ಥಿತಿಯ ಮೇಲೂ ವ್ಯಾಪಕ ಪ್ರಭಾವ ಬೀರಿದವು. ರಾಜ್ಯದ ಹೋರಾಟದ ಮಾದರಿಯನ್ನೇ ಮುಂದಿಟ್ಟುಕೊಂಡು ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಪರಿಸರ ಸಂರಕ್ಷಣಾ ಹೋರಾಟಗಳು ಆರಂಭಗೊಂಡ ನಿದರ್ಶನಗಳನ್ನು ಕಾರಂತರ ಸಮಕಾಲೀನ ಕಾಲಘಟ್ಟದಲ್ಲಿ ಕಾಣಬಹುದು. ಇದರಿಂದಾಗಿ ಆಳುವ ಸರ್ಕಾರಗಳು ಕೂಡ ಒತ್ತಡಕ್ಕೆ ಸಿಲುಕುತ್ತಿದ್ದವು. ಕಾರಂತರು ಸಾಹಿತ್ಯ, ಪರಿಸರ ಮಾತ್ರವಲ್ಲ, ರಾಜ್ಯದ ರಾಜಕಾರಣದ ಮೇಲೂ ದಶಕಗಳ ಕಾಲ ಪ್ರಭಾವ ಬೀರಿದವರು. ಕಾರಂತರ ಸಾಹಿತ್ಯ ಮತ್ತು ಸಾಮಾಜಿಕ ಚಟುವಟಿಕೆಗಳು ವ್ಯಾಪಕವಾಗಿ ಕರ್ನಾಟಕದ ಜನಮಾನಸದ ಮೇಲೆ ಪ್ರಭಾವ ಬೀರುತ್ತಿದ್ದ 70, 80, 90ರ ದಶಕದಲ್ಲಿ ಕಾರಂತರು ಆಳುವ ಪಕ್ಷಗಳಿಗೆ ಅಕ್ಷರಶಃ ವಿಪಕ್ಷದಂತೆ ಕಾರ್ಯನಿರ್ವಹಿಸುತ್ತಿದ್ದರು. ಆ ಕಾಲಕ್ಕೆ ಕನ್ನಡಿಗರ ಮೇಲೆ ವ್ಯಾಪಕ ಪ್ರಭಾವವನ್ನು ಹೊಂದಿದ್ದ ಹೈಕಮಾಂಡುಗಳ ಅಂಕುಶವಿಲ್ಲದ ಜನತಾ ಪರಿವಾರದ ವರ್ಣರಂಜಿತ ವ್ಯಕ್ತಿತ್ವದ ರಾಜಕಾರಣಿಗಳು ಮತ್ತು ಪಿ. ಲಂಕೇಶ್ ನೇತೃತ್ವದ ಮಾಧ್ಯಮ ಲೋಕ ಹಾಗೂ ಕಾರಂತರ ಉಪಸ್ಥಿತಿಯು ಕರ್ನಾಟಕದ ಘನತೆಯನ್ನು ದೇಶಮಟ್ಟದಲ್ಲಿ ಕಾಪಾಡುತ್ತಿತ್ತು. 1984ರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರ ಮರಣದ ಅನುಕಂಪದ ಅಲೆಯಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಆರಿಸಿ ಬಂದರೆ ಕೆಲವೇ ತಿಂಗಳುಗಳ ಅಂತರದಲ್ಲಿ, ಅಂದರೆ 1985ರಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಜನತಾ ಪಕ್ಷ ಆರಿಸಿ ಬಂದಿತ್ತು. ಹೀಗೆ ಕೆಲವೇ ತಿಂಗಳುಗಳ ಅಂತರದಲ್ಲಿ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಭಿನ್ನ ಪಕ್ಷಗಳಿಗೆ ಮತ ಹಾಕಿ ಗೆಲ್ಲಿಸಿದ ಉದಾಹರಣೆ ಇಂದಿಗೂ ಕೂಡ ಭಾರತೀಯ ರಾಜಕಾರಣದಲ್ಲಿ ಇಲ್ಲ. ಈ ಅಸಾಧ್ಯ ಮತ್ತು ಅಸಂಭವವನ್ನು ಸಂಭವವಾಗಿಸಿದ ಹಿರಿಮೆಯ ದೊಡ್ಡ ಪಾಲು ಶಿವರಾಮ ಕಾರಂತರಿಗೂ ಸಲ್ಲುತ್ತದೆ. ಒಂದು ರಾಜಕೀಯ ಪಕ್ಷ ಬೀರುವುದಕ್ಕಿಂತ ಹೆಚ್ಚಿನ ಪ್ರಭಾವವನ್ನು ಕಾರಂತರ ವ್ಯಕ್ತಿತ್ವ ಮತ್ತು ಕಾರ್ಯಗಳು ರಾಜ್ಯದ ಜನತೆಯ ಮೇಲೆ ಬೀರುತ್ತಿದ್ದವು. ರಾಜ್ಯದ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನದ ದೊಡ್ಡ ಪ್ರಭಾವವಿದೆ. ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಲ್ಲೇ ಗದ್ಯ ಪದ್ಯ ಸಾಹಿತ್ಯದ ಅತಿದೊಡ್ಡ ಭಂಡಾರವಿರುವುದು ಇದೇ ಕಲೆಯಲ್ಲಿ. ಯಕ್ಷಗಾನದ ಕಲಾ ಪರಿಪೂರ್ಣತೆ ಮತ್ತು ಇತಿಹಾಸದ ದೀರ್ಘತೆಯಿಂದಾಗಿ ಇದನ್ನು ಆಗಾಗ ವಿಶ್ವಗಾನ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ. ಯಕ್ಷಗಾನ, ವಿಶ್ವಗಾನ ಎನ್ನುವ ಪರಿಕಲ್ಪನೆಗೆ ಪೂರಕವಾಗಿ ಈ ಕಲೆಯನ್ನು ಅದರ ನೈಜ ವ್ಯಾಪ್ತಿಗಿಂತ ಹೆಚ್ಚು ಹಿಗ್ಗಿಸಿದ್ದು ಮತ್ತು ವಿದೇಶಗಳಿಗೂ ಕೂಡ ವಿಸ್ತರಿಸಿದ್ದು ಕಾರಂತರು. ಹಾಗಾಗಿ ಇವರು ಯಕ್ಷಗಾನದ ವಿಶ್ವಗಾನಿ ಎಂದರೆ ತಪ್ಪಾಗಲಾರದು. ಯಕ್ಷಗಾನದ ಅಭಿರುಚಿಯಿಂದ ಹೊರತಾಗಿರುವವರು ಕೂಡ ಈ ಕಲೆಯನ್ನು ಅಭಿಮಾನಿಸುವಂತೆ ಮಾಡಿದವರು ಕೂಡ ಕಾರಂತರೇ. 80, 90ರ ದಶಕದಲ್ಲಿ ಚಲನಚಿತ್ರ ಮತ್ತು ಇತರ ಮನರಂಜನಾ ಮಾಧ್ಯಮಗಳ ಭರಾಟೆಯಲ್ಲಿ ಸ್ಪರ್ಧೆಗೆ ಒಡ್ಡಿಕೊಂಡು ಯಕ್ಷಗಾನ ತನ್ನ ನೈಜತೆ ಮತ್ತು ಸಾಂಪ್ರದಾಯಿಕತೆಯಿಂದ ದೂರವಾಗುತ್ತಿದ್ದ ವಿಷಮ ಕಾಲಘಟ್ಟದಲ್ಲಿ ಅದಕ್ಕೆ ಸಶಕ್ತ ಪ್ರತಿರೋಧ ತೋರಿದವರು ಕಾರಂತರು. ತಾವೇ ಮುಂದೆ ನಿಂತು ಸಾಂಪ್ರದಾಯಿಕ ಶೈಲಿಯಲ್ಲೇ ಯಕ್ಷಗಾನವನ್ನು ಹೊಸ ಪ್ರೇಕ್ಷಕರ ಮುಂದೆಯೂ ಪ್ರಸ್ತುತಪಡಿಸಿ ಸೈ ಎನಿಸಿಕೊಂಡರು.
ಹೆಚ್ಚು ಕಡಿಮೆ ಇದೇ ಕಾಲಘಟ್ಟದಲ್ಲಿ ಪಕ್ಕದ ತಮಿಳುನಾಡಿನಲ್ಲಿ ಎಂ.ಜಿ. ರಾಮಚಂದ್ರನ್, ಶಿವಾಜಿ ಗಣೇಶನ್ ಮತ್ತು ಅವಿಭಜಿತ ಆಂಧ್ರದಲ್ಲಿ ಎನ್.ಟಿ. ರಾಮರಾವ್ ಚಿತ್ರರಂಗದಲ್ಲಿ ದೊಡ್ಡ ಸದ್ದು ಮಾಡುತ್ತಿದ್ದರು. ಈ ಸಮಯದಲ್ಲಿ ಅಲ್ಲಿನ ಪ್ರಾದೇಶಿಕ ಕಲೆಗಳೆಲ್ಲವೂ ಕೂಡ ಚಿತ್ರರಂಗದ ಅಬ್ಬರಕ್ಕೆ ನಲುಗಿ ಅಳಿವಿನ ಅಪಾಯವನ್ನು ಎದುರಿಸಿದವು. ಕರ್ನಾಟಕದಲ್ಲಿಯೂ ಕೂಡ ಗೋಕಾಕ್ ಚಳುವಳಿಯ ಪ್ರಭಾವ ಮತ್ತು ತಮ್ಮ ಮನಸೂರೆಗೊಳ್ಳುವ ನಟನೆಯ ಮೂಲಕ ಕನ್ನಡಿಗರ ರನ್ಮನದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಸ್ಥಾನವನ್ನು ಪಡೆದಿದ್ದರು. ಸೃಜನಶೀಲ ಸಾಹಿತ್ಯ ಮತ್ತು ಮಾಧುರ್ಯ ಭರಿತ ಗೀತೆಗಳಿಂದ ಕೂಡಿದ ಉತ್ತಮ ಕಾದಂಬರಿ ಆಧಾರಿತ ಕನ್ನಡ ಚಲನಚಿತ್ರಗಳು ಬರುತ್ತಿದ್ದ ಕಾಲಘಟ್ಟವದು. ಹೀಗಿದ್ದರೂ ಯಕ್ಷಗಾನದ ಪ್ರೇಕ್ಷಕರು ಕಲೆಯ ಪ್ರಭಾವದಿಂದ ಹೊರತಾಗದಂತೆ ಸಾಂಪ್ರದಾಯಿಕತೆಯ ಚೌಕಟ್ಟಿನೊಳಗೆ ಹೊಸತನವನ್ನು ಪರಿಚಯಿಸಿ ಪಕ್ಕದ ಆಂಧ್ರ ಮತ್ತು ತಮಿಳುನಾಡಿನಂತೆ ಪ್ರಾದೇಶಿಕ ಕಲೆಗಳು ಚಿತ್ರರಂಗದ ಅಬ್ಬರಕ್ಕೆ ನಲುಗದಂತೆ ನೋಡಿಕೊಂಡ ಹಿರಿಮೆಯ ದೊಡ್ಡ ಪಾಲು ಕಾರಂತರಿಗೆ ಸಲ್ಲಲೇಬೇಕು. ಕಾಲಕಾಲಕ್ಕೆ ಭಿನ್ನ ಭಿನ್ನ ಭೂಮಿಕೆಗಳಲ್ಲಿ ಕಾಣಿಸಿಕೊಳ್ಳುವ ಕಾರಂತರಂತಹ ವ್ಯಾಪಕ ಪ್ರಭಾವವಿರುವ ಸಾಹಿತಿ ಯಕ್ಷಗಾನದೊಂದಿಗೆ ಗುರುತಿಸಿಕೊಂಡ ಕಾರಣಕ್ಕೆ ಯಕ್ಷಗಾನವನ್ನು ಇಡೀ ವಿಶ್ವದ ಸಾಂಸ್ಕೃತಿಕ ಲೋಕ ಆ ಕಾಲಕ್ಕೆ ಅತಿ ಗಂಭೀರವಾಗಿ ಪರಿಗಣಿಸಿತು. ಯಕ್ಷಗಾನದ ಮಟ್ಟಿಗೆ ಸರ್ವಕಾಲಕ್ಕೂ ಅನ್ವಯವಾಗುವ ಮತ್ತು ಮಾರ್ಗದರ್ಶಿಯಂತಿರುವ ಅವರ ಕೃತಿ ಯಕ್ಷಗಾನ ಬಯಲಾಟ ಅದೂ ಸೇರಿದಂತೆ ಹಲವು ಗದ್ಯ ಪದ್ಯ ಸಾಹಿತ್ಯಗಳು 1950-60ರ ದಶಕದಲ್ಲೇ ಕಾರಂತರ ಲೇಖನಿಯಲ್ಲಿ ಮೂಡಿಬಂದಿದ್ದವು. ಅಕ್ಷರದಿಂದ ಆರಂಭವಾದ ಸುದೀರ್ಘ ಕಾಲದ ಕಾರಂತರ ಸಾಹಿತ್ಯಯಾನ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಪ್ರಭಾವಿಸಿಕೊಂಡು ಕೊನೆಗೆ ಪರಿಸರ ಹೋರಾಟಗಳ ಪ್ರಜ್ಞೆಯನ್ನು ಪ್ರಸ್ತುತಪಡಿಸಿ ಸಾರ್ಥಕ್ಯಗೊಂಡಿತು. ಹೆಚ್ಚು ಕಡಿಮೆ ಶತಾಯುಷ್ಯದ ಸನಿಹದವರೆಗಿನ ಸುದೀರ್ಘ ಜೀವನವನ್ನು ಕಂಡ ಕೋಟ ಶಿವರಾಮ ಕಾರಂತರು ತಮ್ಮ ಸರ್ವರೂಪದ ಭೂಮಿಕೆ ಮತ್ತು ವ್ಯಕ್ತಿತ್ವದ ಮೂಲಕ ತಮ್ಮ ಉಪಸ್ಥಿತಿಯ ಸರ್ವ ಕ್ಷೇತ್ರಗಳಲ್ಲೂ ಒಂದು ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದವರು ಎನ್ನುವುದನ್ನು ಅವರನ್ನು ಪ್ರಾಥಮಿಕವಾಗಿ ಅಭ್ಯಸಿಸಿದರೂ ಸುಲಭವಾಗಿ ಕಂಡುಬರ್ತದೆ. ಇಂಥ ಮಹಾನ್ ಸಾಹಿತಿ ಮತ್ತು ಸಮಾಜ ಪರಿವರ್ತಕ ಬದುಕಿದ ಕಾಲಘಟ್ಟದ ಆಂಶಿಕ ಭಾಗದಲ್ಲಿ ನಾವೂ ಬದುಕಿದ್ದೆವು ಎಂಬುದು ನಮ್ಮೆಲ್ಲರ ಪಾಲಿಗೆ ಒಂದು ದೊಡ್ಡ ಅಭಿಮಾನದ ಸಂಗತಿ ಅನ್ನಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಾರಂತರ ಕಾದಂಬರಿ, ಈಗ ಚೋಮನದುಡಿ ಕಾದಂಬರಿಯನ್ನು ನೋಡಿದಾಗ ಕಾರಂತರ ಚೋಮನದುಡಿ ಕಾದಂಬರಿಯಲ್ಲಿ ಒಬ್ಬ ಚೋಮ ಎನ್ನುವ ಪಾತ್ರ ಬರ್ತದೆ. ಆ ಪಾತ್ರದ ಬವಣೆ, ಆ ಪಾತ್ರ ಬದುಕಿನುದ್ದಕ್ಕೂ ಎದುರಿಸುವ ಪ್ರತಿರೋಧಗಳು, ಭೂಮಿಗಾಗಿ ಆಸೆ ಪಡುವ ಪರಿ ಎಲ್ಲವನ್ನು ನೋಡಿದಾಗ ಅದು ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ತಳವರ್ಗದ ಮೇಲೆ ಅನುಕಂಪ ಬರುವ ಒಂದು ದೊಡ್ಡ ಕಾರಣವನ್ನು ಒದಗಿಸ್ತದೆ. ಬಹುಶಃ ತಾವೆಲ್ಲ ಗಮನಿಸಿರಬಹುದು, ಒಂದು ಸಮಾಜದಲ್ಲಿ ಪರಿವರ್ತನೆ ಬರಬೇಕಿದ್ರೆ, ಸಮಾಜದಲ್ಲಿ ಒಂದು ಸಂಚಲನ ಮೂಡಿಸಬೇಕಿದ್ರೆ, ಸಮಾಜದಲ್ಲಿ ಒಂದು ರೀತಿಯ ಹೊಸತನವನ್ನು ಬರಬೇಕಿದ್ರೆ ಒಂದು ಆಡಳಿತಗಳು ಮನಸ್ಸು ಮಾಡಬೇಕು, ಇಲ್ಲದಿದ್ದರೆ ಅದಕ್ಕೆ ಒಂದು ಸಂವಿಧಾನ ಎನ್ನುವುದು ಬೇಕು. ಆದರೆ ಕಾರಂತರ ಚೋಮನದುಡಿ ಕಾದಂಬರಿ ಎನ್ನುವುದು ಸಮಾಜದ ಎಲ್ಲ ವರ್ಗದವರ ಮನಸ್ಸನ್ನು ಬದಲಾವಣೆ ಮಾಡುವುದರ ಮೂಲಕ ತಳವರ್ಗದವರನ್ನು ಮುಖ್ಯವಾಹಿನಿಯಲ್ಲಿ ಬಯಸುವಂತೆ ಮಾಡಿದ್ದನ್ನು ನಾವು ಅಲ್ಲಗಳೆಯಲಾಗದು. ಒಂದು ಕಾದಂಬರಿ ಎಷ್ಟರ ಮಟ್ಟಿಗೆ ಯಶಸ್ಸು ಗಳಿಸಬಹುದು ಎನ್ನುವುದಕ್ಕೆ ಕಾದಂಬರಿಯ ಚೋಮನದುಡಿ ಎನ್ನುವ ಆ ಕಾದಂಬರಿ ಸಮಾಜದ ಮೇಲೆ ಬೀರುವ ಆ ಪ್ರಭಾವವನ್ನು ನೋಡಿದಾಗಲೇ ನಮ್ಮ ಗಮನಕ್ಕೆ ಬರ್ತದೆ. ಅದರ ಜೊತೆಗೆ ಅವರದ್ದು ಇನ್ನೊಂದು ಕಾದಂಬರಿ ಮೈಮನಗಳ ಸುಳಿಯಲ್ಲಿ. ಬಹುಶಃ ನಮ್ಮ ಭಾರತೀಯ ಸಮಾಜ ಮತ್ತು ಭಾರತೀಯ ಸಮಾಜದ ಬವಣೆಗಳು ಭಾರತೀಯ ಸಮಾಜದ ಬಡತನಗಳ ಬಗ್ಗೆ ಅರಿವಿದ್ದರೆ, ಭಾರತೀಯ ಸಮಾಜದ ಬಡತನದ ಬವಣೆಗಳಿಗೆ ಒಬ್ಬ ಮಹಿಳೆ ಎಷ್ಟೋ ಬೇಗ ಒಂದು ವೇಶ್ಯಾವೃತ್ತಿ ಅಂತ ಒಂದು ವೃತ್ತಿಗೆ ಇಳಿದು ಬೀಳ್ತಾಳೆ. ಆದರೆ ಆ ಸಮಾಜ ಆ ವೃತ್ತಿಯನ್ನು ನೋಡುವ ರೀತಿ, ಆ ವೃತ್ತಿಯನ್ನು ಆರೋಪಿಸುವ ರೀತಿ, ಆ ವೃತ್ತಿಯ ಕುರಿತಾಗಿ ಅಪಪ್ರಚಾರ ನಡೆಸುವ ರೀತಿ, ಇಡೀ ಆ ಅನಿವಾರ್ಯವಾಗಿ ಆ ವೃತ್ತಿಗೆ ನೂಕಲ್ಪಟ್ಟ ಆ ಮಹಿಳೆಗೆ ತರುವ ಮಾನಸಿಕ ಯಾತನೆ ನೀವು ಆ ಕಾದಂಬರಿಯಲ್ಲಿ ನೋಡಿದಾಗ ಗಮನಕ್ಕೆ ಬರ್ತದೆ. ಭಾರತೀಯ ಸಮಾಜದ ಬಡತನದಲ್ಲಿ ಒಬ್ಬ ಕಳ್ಳ ಮತ್ತು ವೇಶ್ಯೆ ತನ್ನಷ್ಟಕ್ಕೆ ಹುಟ್ಟಿಕೊಳ್ಳುವ ಎರಡು ಅನಿವಾರ್ಯ ಪಾತ್ರಗಳು. ಈ ಪಾತ್ರಗಳು ಇಡೀ ಸಮಾಜ ಗ್ರಹಿಸದ ಯಾವುದೇ ಪಾತ್ರಗಳು, ಇಡೀ ಸಮಾಜ ಅರಿಯದ ಬದುಕಿನ ಕಷ್ಟಗಳನ್ನು ಕಾರಂತರು ಆ ಪಾತ್ರಗಳಿಗೆ ಪ್ರಾತಿನಿಧ್ಯವನ್ನು ನೀಡುವುದರ ಮೂಲಕ, ಆ ಕಾರಂತರು ಆ ಪಾತ್ರಗಳನ್ನು ಸಮಾಜದ ಮುಂದೆ ಉತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ, ಆ ಪಾತ್ರಗಳ ಆಳ ಅಗಲಗಳನ್ನು ಅರಿಯುವುದರ ಮೂಲಕ ಇಡೀ ಸಮಾಜಕ್ಕೆ ಒಂದು ವೃತ್ತಿ
ಮತ್ತು ಅದಕ್ಕೆ ಬಂದ ಅಪಚಾರಗಳು ಅಪಪ್ರಚಾರಗಳ ಬಗ್ಗೆ ಒಂದು ಸೂಕ್ತ ಉತ್ತರವನ್ನು ನೀಡುವ ಒಂದು ಪ್ರಯತ್ನವನ್ನ ಆ ಮೈಮನಗಳ ಸುಳಿಯಲ್ಲಿ ಆ ಕಾದಂಬರಿಯಲ್ಲಿ ಕಾರಂತರು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಈ ಕಾದಂಬರಿಗಳು ಮಾತ್ರ ಅಲ್ಲ, ಬಹಳಷ್ಟು ಇತರ ಕಾದಂಬರಿಗಳಲ್ಲಿ ಕೂಡ ಅವರು ಈ ಸಮಾಜ ಎಂದಿಗೂ ಗ್ರಹಿಸದ, ಎಂದಿಗೂ ಊಹಿಸದ, ಮತ್ತೆ ಯಾವತ್ತೂ ಅರಿವು ಮೂಡಿಸಿಕೊಳ್ಳದ ಬಹಳಷ್ಟು ಪಾತ್ರಗಳ ಬಗ್ಗೆ ಒಂದು ದೊಡ್ಡ ಜ್ಞಾನವನ್ನ ಅವರ ಓದುಗರಿಗೆ, ಅವರ ಕಾದಂಬರಿಗಳಾದ ಚಲನಚಿತ್ರಗಳ ಮೂಲಕ ವೀಕ್ಷಕರಿಗೆ ಎಲ್ಲವನ್ನು ಬಹಳ ಯಶಸ್ವಿಯಾಗಿ ನೀಡ್ತಾ ಹೋಗ್ತಾರೆ. ಒಂದೊಮ್ಮೆ ಒಂದು ದೊಡ್ಡದಾದ ಪ್ರಸರಣ ವ್ಯವಸ್ಥೆ ಜಾಗತಿಕ ಮಟ್ಟದಲ್ಲಿ ಕಾರಂತರಿಗೆ ಸಿಕ್ಕಿದ್ದರೆ ಅಥವಾ ಈಗಿನಂಥ ಸಂಪರ್ಕ ಕ್ರಾಂತಿಗಳು ಇದ್ದಿದ್ದರೆ ಬಹುಶಃ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಬ್ಬ ಅತ್ಯಂತ ಸಾರ್ವಕಾಲಿಕ ಶ್ರೇಷ್ಠ ಸಾಹಿತಿಯಾಗಿ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಗುರುತಿಸಿಕೊಳ್ತಿದ್ರು ಎನ್ನುವುದು ಜಾಗತಿಕ ಸಾರಸ್ವತ ಲೋಕದ ಪಂಡಿತರು ಇವತ್ತಿಗೂ ಆ ಮಟ್ಟದಲ್ಲಿ ಅವರನ್ನು ಅವಲೋಕನವನ್ನು ಮಾಡ್ತಾರೆ, ಅವರನ್ನು ಗ್ರಹಿಸ್ತಾರೆ. ಇದುವರೆಗೆ ನನ್ನ ಈ ಮಾತುಗಳನ್ನು ಆಲಿಸಿದ ರೇಡಿಯೋ ಮಣಿಪಾಲದ ಎಲ್ಲ ಕೇಳುಗರಿಗೆ ನನ್ನ ಧನ್ಯವಾದಗಳು. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗೆ ಮಾತನಾಡಿದವರು ಲೇಖಕರಾದ ಮುಸ್ತಾಕ್ ಹೆನ್ನಾಬೈಲ್. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ ಇದು ಕಾರಂತಯಾನ, ಬದುಕು ಬರಹ ಎರಡರಲ್ಲೂ ನಿಜದ ನೇರ ನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ.